ಗುರುಗಳೇ, ಈ ಏನು ಯಾಗ ಅಂತ ಹೇಳಿದ್ರಿ, ಇದಕ್ಕೆ ಇಷ್ಟೇ ಜನ ಬರಬೇಕು ಅಂತ ಏನಾದ್ರು ಇದೆಯಾ? ಬಟ್ ಇದರಲ್ಲಿ ಕುತ್ಕೊಳ್ಳೋದಕ್ಕೆ ಮಾತ್ರ ಇಬ್ಬರಿಗೆ ಮಾತ್ರ ಅವಕಾಶ ಕೊಡ್ತೀವಿ. ಹಾಗೆ ನಿಮ್ಮ ಒಳಗಿರೋ ಒಂದು ಶಕ್ತಿಯಿಂದ ನಾನು ಈ ಯಾಗನ ಮಾಡ್ತೀನಿ ಅಂತ, ಅದು ಏನು ಶಕ್ತಿ, ಅದು ಏನು ರಹಸ್ಯ? 11 days ಬಿಫೋರ್ ನಾನು ಯಾವಾಗ ದೀಕ್ಷೆ ತಗೊಂತೀನೋ, ಸೊ ಅವತ್ತಿಂದ ತಟ್ಟೆಯಲ್ಲಿ ಊಟ ಮಾಡಂಗಿಲ್ಲ. ಕೆಲವೊಂದು ಜನರಿಗೆ ಆ ಪ್ರತಿಫಲ ಸಿಕ್ಕಿರಲ್ಲ, ಅದಾದ್ಮೇಲೆ ನೆಕ್ಸ್ಟ್ ಬ್ಯಾಚಿಗೆ ಅವ್ರಿಗೆ ಅವಕಾಶ ಇದೆಯಾ? ನನ್ನ ಆಫೀಸಲ್ಲಿ ಕುತ್ಕೊಂಡು ಅವ್ರು ಸಪ್ರೇಟಾಗಿ ನಾನು ಮಾಡ್ಕೊಳ್ತೀನಿ, ಯಾರನ್ನೂ ಇಲ್ಲಿ ಬಿಡೋದಿಲ್ಲ. ಖಂಡಿತ ಅದ್ರದ್ದು ಪ್ರಯೋಗ ಕೂಡ ಮಾಡಿ ಕಳಿಸ್ತೀವಿ. ಹಾಗೆ ಗುರುಗಳು, ಈ ತಾಂತ್ರಿಕ ವಿದ್ಯೆಯನ್ನು ಕಲಿಯೋಕೆ ಏನಾದರೂ ಏಜ್ ಲಿಮಿಟ್ ಏನಾದರೂ ಇದೆಯಾ ಅಂತ? ನೀನು ಕಲಿಬೇಕಂದಾಗ ನಿನ್ನ ಮೈಂಡ್ ಮೆಚೂರಿಟಿ ಇಟ್ಕೊಂಡು ನೀನು ಕಲಿಯೋಕ್ಕೆ ಯಾವಾಗ ಬೇಕಾದ್ರೂ ಆಗ್ಬೋದು. ಅಕ್ಕಸಾಲಿಗೆ ಕೆಲಸ ಮಾಡಬೇಕು, ಪೌರೋಹಿತ್ಯ ಕೆಲಸವನ್ನೇ ಮಾಡಬೇಕು. ತಂತ್ರದಲ್ಲಿ ಯಾರು ಬೇಕೋ ಮಾಡಬೇಕು. ನೀವು ಮನೆಗೆ ಅಕ್ಕಿ ತೊಗೊಂಬನ್ನಿ, 3 ಬಾಳೆ ಎಲೆ ತೊಗೊಂಬನ್ನಿ, ನೀವು ಶತ್ರುಗಳ ಅಂಶಗಳನ್ನು ತೊಗೊಂಬನ್ನಿ, ಇಲ್ಲ ಹೆಸರು ತೊಗೊಂಬನ್ನಿ, ಏನೂ ಇಲ್ಲ ಅಂದರೆ ಹೆಸರು ಹೇಳಿ, ನಾವು ನೋಡ್ಕೊತೀವಿ. ಈಗ ನೀವು ಏನು ಮಹಾ ಯಾಗನ ಮಾಡಕ್ ಹೋಗ್ತಿದ್ದೀರಾ? ಇದು ಅಘೋರ ಭದ್ರಕಾಳಿ ಶತ್ರು ನಿರ್ಮೂಲನಾ ಯಾಗ ಅಂತ. ಪ್ರತಿ ಹಳ್ಳಿಗೂ ಒಂದು ತಂತ್ರ ಪಂಡಿತರು ಇರಬೇಕು ಅನ್ನೋದು ನನ್ನ ಕನಸು. ಪ್ರತಿಯೊಂದು ಮನುಷ್ಯನಿಗೂ ಶತ್ರು ಇದ್ದೇ ಇರ್ತಾನೆ. ನನಗಾಗಲಿ ನಿಮಗಾಗಲಿ ಯಾರಿಗಾಗಲಿ ಒಂದು ಶತ್ರು ಇದ್ದೇ ಇರ್ತಾನೆ. ಆ ಶತ್ರು ನಮಗೆ ಏನೂ ಎಫೆಕ್ಟ್ ಆಗ್ದಿರಾ, ಅಂದರೆ ನಮಗೆ ತೊಂದರೆ ಕೊಡ್ದಿರಾ, ಅವರಿಂದ ನಾವು ದೂರ ಇರಬೇಕು. ಈ ಯಾಗ ಒಂದೇ ಸತಿ ಮಾಡದ? ಒಂದು ಸತಿ ಮಾಡಿದ್ರೆ 62 ವರ್ಷ ನಮ್ಗೆ ಟ್ರಾವೆಲ್ಕಾಗಿತ್ತು. ನನ್ನ ಗುರಿ ಏನು, ನನ್ನ ಏಮ್ ಏನು, ಆದ್ರೆ ಹೋಗ್ತಾ ಇರ್ತೀನಿ ಅಷ್ಟೇ. ಈ 108 ಜನರಲ್ಲಿ ಎಲ್ಲೋ ಒಬ್ಬರಿಗೆ ಈ ಕಾರ್ಯ ಸಿದ್ಧಿ ಆಗಿಲ್ಲ ಅಂದರೆ ಏನು ಸೊಲ್ಯೂಷನ್ ಕೊಡ್ತೀರಾ ಅವರಿಗೆ, ಅಥವಾ ಏನು ಮುಂದೆ ಅಂತ? ಖಂಡಿತ ಬಿಡೋದಿಲ್ಲ. ಟೇಕ್ ಅವ ತಗೊಂಡಿದ್ರೆ ಒಂದು ಸತಿ ಮುಗೀತು. ಘೋರ ಭದ್ರಕಾಳಿ ಶತ್ರು ನಿರ್ಮೂಲನಾ ಯಾಗ ಏನಿದೆಯೋ ಅದು ಎಲ್ಲರಿಗೂ, ಯಾರು ಹೋಮಕ್ಕೆ ಬರ್ತಿದ್ದಾರೋ ಅವಾಗೆಲ್ಲ ಸುಭಿಕ್ಷವಾಗಿ ಆನಂದವಾಗಿ ಆ ದೇವಿ ಅನುಕೂಲವಾಗಿ ಅನುರೂಪವಾಗಿ ಅವ್ರಿಗೆ ಆಶೀರ್ವಾದವನ್ನು ಕೊಡಲಿ ಅಂದ್ಬಿಟ್ಟು ಫಸ್ಟ್ ಅವರ ಗಂಡ ಹತ್ರ ಪ್ರಾರ್ಥನೆ ಮಾಡೋಣ ಅಂತ ಬಂದಿದ್ದೀವಿ. ನಮಸ್ತೆ ವೀಕ್ಷಕರೇ, ಈ ಕಾರ್ಯಕ್ರಮಕ್ಕೆ ಹಾಗೂ ಮಾಂತ್ರಿಕ ಬ್ರಹ್ಮ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜೊತೆ ಇದ್ದೀನಿ, ತೇಜು ಆ್ಯಂಕರ್. ಹಾಗೆ ಗುರುಗಳು, ಈ ತಾಂತ್ರಿಕ ವಿದ್ಯೆಯನ್ನು ಕಲಿಯೋಕ್ಕೆ ಏನಾದರೂ ಏಜ್ ಲಿಮಿಟ್ ಏನಾದರೂ ಇದೆಯಾ ಅಂತ? ನಾನು 7ನೇ ಕ್ಲಾಸಲ್ಲಿ ಇದ್ದಾಗ ನಾನು ಹೊರಟೋದೆ ಆಲ್ಮೋಸ್ಟ್. ಕಲಿಬೇಕಂತ ಇಂಟ್ರೆಸ್ಟ್ ಇದ್ದಾಗ ಎಂಡ್ ಆಫ್ ಡೇ ಅನ್ನೋದು ಒಂದಿದೆ. ನೀನು ಕಲಿಬೇಕಂದಾಗ ನಿನ್ನ ಮೈಂಡ್ ಮೆಚೂರಿಟಿ ಇಟ್ಕೊಂಡು ನೀನು ಕಲಿಯೋಕ್ಕೆ ಯಾವಾಗ ಬೇಕಾದ್ರೂ ಹೋಗ್ಬೋದು. ಈಗ ನಾವು ಪೌರೋಹಿತ್ಯ ಕಲಿಬೇಕು ಅಂದಾಗ ನಾವು ಯಾಕೆ 5ನೇ ವರ್ಷಕ್ಕಾಗಲಿ 7ನೇ ವರ್ಷಕ್ಕೆ ಆಗಲಿ ಬಿಟ್ಬಿಡ್ತೀವಿ. ಪೌರೋಹಿತ್ಯ ಕಲಿಯುವಾಗ ಯಾಕೆ ಬಿಟ್ಬಿಡ್ತೀವಿ, ವೇದ ಪಾಠಶಾಲೆಗೆ ಯಾಕೆ ಬಿಟ್ಬಿಡ್ತೀವಿ ನಾವು? ಸೊ ಆವಾಗ ಮೈಂಡ್ ಮೆಚುರಿಟಿ ಬಂದ್ಬಿಡುತ್ತೆ. ಆವಾಗಿಂದ ಬಂದ್ರೇ ಆ ವಿದ್ಯೆ ಕಲ್ತ್ಕೊಂಬರಕ್ಕಂಥದ್ದು. ಇಂಟ್ರೆಸ್ಟ್ ಇದ್ದಾಗ ಆಟೋಮೆಟಿಕ್ಕಾಗಿ ಯಾರು ಬೇಕಾಗೋದು. 65 ವರ್ಷದ ಒಳಗಡೆ 7ನೇ ವಯಸ್ಸಿಂದ ಹಿಡಿದು ಒಂದು ಸ್ವಲ್ಪ ಈಗ ಕಷ್ಟ ಆಗುತ್ತೆ. 14 ವಯಸ್ಸಿಂದ ಹಿಡಿದು 65 ವರ್ಷದ ಒಳಗಡೆ ಯಾರು ಬೇಕೋ ಕಲಿಬೋದು. ನೋಡಿ, ಐರನ್ ಮಾಡೋರು ಐರನ್ ಮಾಡೋದು ಬೇಕು. ಹಿಂದಿನ ಕಾಲದಲ್ಲಿ ದೊಡ್ಡವರು ಇಕ್ಕಿರೋ ಮಾತು. ಅಕ್ಕಸಾಲಿಗೆ ಕೆಲಸ ಮಾಡಬೇಕು. ಪೌರೋಹಿತ್ಯ ಕೆಲಸವನ್ನೇ ಮಾಡಬೇಕು. ತಂತ್ರದಲ್ಲಿ ಯಾರು ಬೇಕೋ ಮಾಡ್ಬೋದು. ಅರ್ಥ ಆಯ್ತಾ? ಯಾರು ಬೇಕೋ ಮಾಡ್ಬೋದು. ಈಗ ನೀವು ಹೋಗಿ ನಾನು ಅಭಿಷೇಕ ಮಾಡೋಕ್ಕಾಗತ್ತಮ್ಮ? ಯಾಕೆ? ಒಂದು ಏನು ವಿದ್ಯೆ ಅಳವಡಿಸ್ಕೊಂಡಿಲ್ಲ. ಏನಕ್ಕೆ? ಅದು ಒಂದು ಅಂಶ. ಇಲ್ಲಿ ದೇವರು ನಿನಗೆ ಈ ಕೆಲಸವನ್ನು ಮಾಡಬೇಕು, ಈ ಕೆಲಸವನ್ನು ನೀನು ಮಾಡಿದ್ರೆ ಇದು ನಿನಗೆ ಉತ್ತಮ ಅಂತ ಹೋಗ್ತೀವಿ ಅಲ್ವಾ? ಸೊ ಆ ಒಂದು ಇದಕ್ಕೆ ನಿನಗೇನು ವಿದ್ಯೆ ಬಂದಿದೆಯೋ ಆ ವಿದ್ಯೆಯಲ್ಲಿ ಹೋದರೆ ಮಾತ್ರ ನೀನು ಸಕ್ಸಸ್ ಆಗ್ತೀಯ. ಅದನ್ನು ಬಿಟ್ಟು ನಾನು ಇದಕ್ಕೆ ಹೋಗ್ತೀನಿ, ಇದನ್ನು ಬಿಟ್ಟು ಅದನ್ನು ಮಾಡ್ತೀನಿ, ಅದನ್ನು ಬಿಟ್ಟು ಇನ್ನೊಂದು ಮಾಡ್ತೀನಿ ಅಂತ ಹೋಗಿದ್ರೆ ಮನಸ್ಸು ಚಂಚಲ ಆಗುತ್ತೆ, ನಿನ್ನ ಮನಸ್ಸು ಕೂಡ ಎಡವಟ್ಟಾಗುತ್ತೆ. ಅವಾಗೆ ನಾವು ಬಿಸ್ನೆಸ್ ಲಾಸ್ ಮಾಡ್ಕೊಳಕ್ಕಂಥದ್ದು, ಡಿಪ್ರೆಷನ್ಗೆ ಹೋಗೋಕ್ಕಂಥದ್ದು ಇವೆಲ್ಲ ನಡೀತಾ ಇರುತ್ತೆ. ನಮ್ಮ ಗುರಿ ಏನಿದೆ ಅದನ್ನು ತಲುಪೋವ್ರಿಗೆ ಬಿಡಬಾರ್ದು. ನಿನ್ನ ಕೆಲಸ ಏನಿದೆ ಅದನ್ನು ಇಲ್ಲಿ ಇಷ್ಟಪಡು, ಆಟೋಮೆಟಿಕ್ಕಾಗಿ ಅದಾಗುತ್ತೆ. ಅದು ಈ ಮನುಷ್ಯರು ಅಂದಾಗ ಚಂಚಲ ಮನಸ್ಸು ತುಂಬ ಅಂದರೆ ತುಂಬ ಜನ. ಈವನ್ ನನಗೂ ಚಂಚಲ ಮನಸ್ಸಿದೆ. ನಾನು 2 ಆಪ್ಷನ್ ಇಟ್ಕೊಂಡು ಇದ ಅಂತ. ಆ ಥರ ಚಂಚಲ ಮನಸ್ಸಿಟ್ಕೊಂಡು ಈ ವಿದ್ಯೆಯನ್ನು ಕಲಿಯೋಕ್ಕೆ ಬಂದಾಗ ಸ್ಥಿರವಾಗಿ ಮನಸ್ಸಿಟ್ಟು ಹೇಗೆ ಕಲಿಸ್ತೀರಾ ಗುರುಗಳೇ? ಖಂಡಿತ. ಅದನ್ನೇ ನಾವೇನು ಹೇಳ್ತೀವಿ ಅಂದರೆ, ಫಸ್ಟ್ ಅವ್ನ ಮೈಂಡ್ ಸ್ಟೆಬಿಲಿ ಅಂತ ತೊಗೊತೀವಿ. ಇವನು ಕರೆಕ್ಟಾಗಿ ಕಲಿಯಲ್ವಾ ಅಂತ. ಆವಾಗ ನಾವೇನು ಮಾಡ್ತೀವಿ ಅಂದರೆ ತ್ರಿಕಾಲ ಜ್ಞಾನ ಅನ್ನಕ್ಕಂಥದ್ದು ಅವನಿಗೆ ಒಂದು ವಿದ್ಯೆಯನ್ನು ಕಲಿಸ್ತೀವಿ. ಆ ವಿದ್ಯೆ ಪರ್ಫೆಕ್ಟಾಗಿ ಮಾಡ್ಕೊಂಡಿದ್ದಾನಂದರೆ ಅವನಿಗೆ ವಿದ್ಯೆಗೆ ಅನರ್ಹನು ಅಂತಲೇ ಅರ್ಥ. ಏನಿದ್ದು ತ್ರಿಕಾಲ ಜ್ಞಾನ ಅಂದಾಗ ನಮ್ಮ ಮೈಂಡ್ ಸೆಟ್ ನಮ್ಮನ್ನು ಕಂಟ್ರೋಲ್ ಮಾಡುತ್ತೆ. ನಮ್ಗೆ ಕಂಟ್ರೋಲ್ ಮಾಡುತ್ತೆ. ಆ ಕಂಟ್ರೋಲ್ ಮಾಡಿದಾಗ ಇವನು ಬಂದಿರೋನು ಒಳ್ಳೆಯವನ ಕೆಟ್ಟವನ,
ಇವನು ಏನಕ್ಕೋಸ್ಕರ ಬಂದಿದ್ದಾನೆ, ಏನು ಇಚ್ಛೆಗೋಸ್ಕರ ಬಂದಿದ್ದಾನೆ, ಯಾವ ಥರ ಬಂದಿದ್ದಾನೆ, ಇದೆಲ್ಲ ಅದ್ರಲ್ಲಿ ಗೊತ್ತಾಗುತ್ತೆ. ಆ ತ್ರಿಕಾಲ ಜ್ಞಾನ ಆಗೋದು. ಅದಕ್ಕೆ ಫಸ್ಟ್ ಈ ವಿದ್ಯೆ ಬರೋಕ್ಕೆ ಮುಂಚೆ ಆ ವಿದ್ಯೆಯನ್ನು ಕಲಿಸ್ಕೊಡ್ತೀನಿ. ಆಲ್ರೆಡಿ ಕಲಿಸ್ತಾ ಇದ್ದೀವಿ, ತೊಂದರೆ ಇಲ್ಲ. ಇದು ಗುರುಗಳೇ, ಈ ಏನು ಯಾಗ ಅಂತ ಹೇಳಿದ್ರಿ, ಇದಕ್ಕೆ ಇಷ್ಟೇ ಜನ ಬರಬೇಕು ಅಂತ ಏನಾದರೂ ಇದೆಯಾ, ಅಥವಾ ಈ ಫ್ಯಾಮಿಲಿ ಅಂದಮೇಲೆ ಶತ್ರುಗಳು ಇದ್ದೇ ಇರ್ತಾರೆ, ಹಾಗೆ ಇಡೀ ಫ್ಯಾಮಿಲಿಗೂ ಕೆಲವೊಂದ್ಸತಿ ಎಲ್ಲರಿಗೂ ಪ್ರಾಬ್ಲಮ್ಸ್ ಇರುತ್ತೆ, ಏನು ಎಷ್ಟು ಜನ ಬರ್ಬೋದು, ಹಾಗೆ ಇಬ್ಬರು ಬಂದು ಪೂಜೆ ಕೂತ್ಕೊಂಡ್ರೆ ಮಿಕ್ಕಿದೆಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಬಂದು ನೋಡ್ಬೋದಾ ಯಾಗನ ಅಂತ? ಏನು ಖಂಡಿತ ನೋಡ್ಬೋದು, ಒಬ್ಬರು ಬರ್ಬೋದು, ದಂಪತಿಗಳು ಬರ್ಬೋದು, ಅವ್ರ ಕುಟುಂಬ ಸಮೇತ ಬರ್ಬೋದು. ಬಟ್ ಇದರಲ್ಲಿ ಕುತ್ಕೊಳ್ಳೋದಕ್ಕೆ ಮಾತ್ರ ಇಬ್ಬರಿಗೆ ಮಾತ್ರ ಅವಕಾಶ ಕೊಡ್ತೀವಿ, ಆಯಿತಾ? ಸೊ ಪ್ರತಿಯೊಬ್ಬರಿಗೂ ಸಪ್ರೇಟೇ ಇರುತ್ತೆ. ಎಲ್ಲಾನು ಒಂದುಗೂಡಿಸಿ ಮಾಡೋದಲ್ಲ, ಸಪ್ರೇಟ್ ಹೋಮಗುಂಡ ಇರುತ್ತೆ, ಸಪ್ರೇಟ್ ಇರುತ್ತೆ. ದೊಡ್ಡದಾಗಿ ಜಾಗ ಮಾಡಿದ್ದೀವಿ, ನದಿ ತೀರದಲ್ಲಿ, ಕಾವೇರಿ ನದಿ ತೀರದಲ್ಲೇ ಮಾಡಿದ್ದೀವಿ. ಸೊ ಎಲ್ಲ ಥರನೂ ಅವ್ರಿಗೆ ಅನುಕೂಲವಾಗಿ ಮಾಡಿದ್ದೀವಿ, ತೊಂದರೆ ಇಲ್ಲ. ಆರಾಮಾಗಿ ಯಾರನ್ನ ನೈಟ್ ಅಲ್ಲೇ ಉಳ್ಕೊತಾರಂದ್ರೆ ಯಾರು ಉಳ್ಕೊಳ್ಬೋದು. ಆ ವ್ಯವಸ್ಥೆ ಅವರೇ ಮಾಡ್ಕೊಳ್ಬೇಕಾಗತ್ತೆ, ಅದು ರೂಮ್ಸ್ ಇದೆ, ಅವ್ರು ಮಾಡ್ಕೊಬೇಕಾಗತ್ತೆ. ಹಾಗೆ ಯಾಗ ಮುಗಿದ ಮೇಲೆ ಅವ್ರು ಮನೆಗೆ ಹೋದ್ಮೇಲೆ ಏನಾದರೂ ಪಾಲನೆ ಏನಾದರೂ ಮಾಡಬೇಕಾ, ರೂಲ್ಸ್ ಫಾಲೋ ಮಾಡಬೇಕಾ ಏನಾದರೂ? ಯಾವುದೇ ರೀತಿ ರೂಲ್ಸ್ ಏನಿಲ್ಲ, ಪೂಜೆ ಪುನಸ್ಕಾರ ಯಾವುದಿಲ್ಲ. ನಾವೊಂದು ಬೀಜಾಕ್ಷರ ಕೊಡ್ತೀವಿ, ಆ ಬೀಜಾಕ್ಷರವನ್ನು ಓದ್ಕೊಂಡಿರಕ್ಕಂಥದ್ದು ಅಷ್ಟೇ. ಅದು ಯಾವ ಟೈಮಲ್ಲಿ ಓದ್ಕೊಬೇಕು, ಹೆಂಗೆ ಓದ್ಕೊಬೇಕು ಅಂತ ಹೇಳ್ತೀವಿ. ಸೊ ಇದಿರುತ್ತೆ ಇದು. ಹಾಗೆ ನಿಮ್ಮ ಒಳಗಿರೋ ಒಂದು ಶಕ್ತಿಯಿಂದ ನಾನು ಈ ಯಾಗನ ಮಾಡ್ತೀನಿ ಅಂತ, ಅದು ಏನು ಶಕ್ತಿ, ಅದು ಏನು ರಹಸ್ಯ? ಒಳಗಡೆ ಶಕ್ತಿ ಅನ್ನಕ್ಕಂಥದ್ದು ದೇವಿಯ ಆರಾಧನೆಯಿಂದ ಮಾಡಕ್ಕಂಥದ್ದು. ನಾನು ಯಾಕೆ 20ನೇ ತಾರೀಕು ಒಳಗಡೆ ಮಾಡ್ಕೊಳ್ಬೇಕು ಅಂತ ಇದ್ದೀನಿ ಅಂದರೆ, ಸೊ ನಾನು ದೀಕ್ಷೆಗೆ ಹೋಗ್ಬೇಕು, ಈ ಥರ ಇರುತ್ತೆ. ಏನು ದೀಕ್ಷೆ? ಕೆಲವೊಂದು ಹೇಳ್ತೀನಿ ಅಷ್ಟೇ. ನಾನು ಕೆಲವೊಂದು 2 ಹೊತ್ತು ಊಟ ಮಾಡ್ತೀನಿ, ಬೆಳಗ್ಗೆ ಟಿಫನ್ ಮಾಡೋದಿಲ್ಲ, ದೇವತಾ ಆರಾಧನೆನ ಮಾಡ್ತೀನಿ, ಆಯಿತಾ? ತಟ್ಟೆಯಲ್ಲಿ ತಿನ್ನಂಗಿಲ್ಲ 11 ಡೇಸ್ ಬಿಫೋರ್. ನಾನು ಯಾವಾಗ ದೀಕ್ಷೆ ತಗೊತೀನೋ, ಸೊ ಅವತ್ತಿಂದ ತಟ್ಟೆಯಲ್ಲಿ ಊಟ ಮಾಡಂಗಿಲ್ಲ. ಯಾಕೆ ಗುರುಗಳೇ ತಟ್ಟೆ ಊಟ? ಸೊ ಏನಾಗುತ್ತೆ, ಈ ತಟ್ಟೆಯಲ್ಲಿ ತಿಂದಾಗ ಏನಾಗುತ್ತೆ ಅಂದಾಗ ಸ್ಟೀಲು ಮತ್ತು ಪಾತ್ರೆ, ಮಡಿಕೆಯಲ್ಲಿ ಅಡುಗೆಯನ್ನು ಮಾಡಿ ನನಗೆ ಬಡಿಸ್ತಾರೆ. ಈ ನಾನು ಯಾವಾಗ ತಗೊತೀನೋ ದೀಕ್ಷೆ ಅವಾಗಿಂದ ಸ್ಟಾರ್ಟು. ನಾನು ಮಂಗಳ ಸ್ನಾನ ಮಾಡಿದ್ಮೇಲೆ ಮಡಿಕೆಯಿಂದ ಮಾಡಿಕೊಂಡು, ಮಡಿಕೆ ಅಂದರೆ ನೆಲ, ಆ ನೆಲದಿಂದನೇ ನೆಲದಲ್ಲಿ ಊಟ ಮಾಡಿ ದೇವಿಗೆ ಅರ್ಪಣೆಯನ್ನು ಕೊಟ್ಟು, ನಾನು ಈ 11 ದಿನನೂ, ಈ 5 ದಿನನೂ 11 ದಿನನೂ ನಾನು ದೀಕ್ಷೆ ತೊಗೊಂಡ ನಂತರ ಅವರಿಗೆ ನಾನು ಮಡಿಕೆಯಿಂದನೇ ಕೆಲವೊಂದು ಬೊಂಬೆಯನ್ನು, ದೇವಿ ಆಕಾರ ಬೊಂಬೆಯನ್ನು ಮಾಡಿ ಆ ದೇವಿಗೆ ನೈವೇದ್ಯವನ್ನು ಕೊಟ್ಟು ನಾನು ಆಮೇಲೆ ಸೇವನೆಯನ್ನು ಮಾಡಕೊಂತಿರುತ್ತೆ. ಇದು ನೈಟಲ್ಲನ್ನು ಮಾಡಬೇಕು, ಮಧ್ಯಾಹ್ನ ಮಾಡಬೇಕು, ಬೆಳಗ್ಗೆ ಹೊತ್ತು ಪೂಜೆ ಪುನಸ್ಕಾರ 5 ದಿನ 11 ದಿನ ಇದನ್ನ ನಾನು ಯಾವಾಗ ದೀಕ್ಷೆ ಸ್ಟಾರ್ಟ್ ಮಾಡ್ತೀನೋ ಅದಕ್ಕೆ ನಾನು ಜನಗಳಿಗೆ ಎಷ್ಟು ಬೇಗ 108 ಜನ ಆಗ್ತಾರೋ ಅವತ್ತಿನ ನಾನು ಸ್ಟಾರ್ಟ್ ಮಾಡಬೇಕಾಗತ್ತೆ. 3 ದಿನ ಆಗಿರ್ಬೋದು, 5 ದಿನ ಆಗಿರ್ಬೋದು, 11 ದಿನ ಆಗ್ಬೋದು. ಸೊ ಯಾವಾಗ 108 ಜನ ಒಬ್ಬರು ಕೂಡ ನಾವು ಅವಕಾಶ ಕೊಡೋದು. 108 ಜನ ಇದ್ದರೆ 108 ಜನ ಅಷ್ಟೇ. ಸೊ ಅವರ ಹೆಸರಲ್ಲಿ ಸಂಕಲ್ಪ ಮಾಡಿಕೊಂಡು, ಯಾರು ಬರ್ತಿದ್ದಾರೋ ಅವ್ರ ಸಂಕಲ್ಪ ಮಾಡಿಕೊಂಡು, ಸೊ ನಾನು ಯಾವಾಗ ದೇವಸ್ಥಾನ ಅಂದರೆ ಹೋಮ ಆಗೋವರೆಗೂ ನಾನು ಅದೇ ದೀಕ್ಷೆಯಲ್ಲೇ ಇರ್ತೀನಿ. ಹೌದು. ಈ ಒಂದು ಬ್ಯಾಚಲ್ಲಿ ಏನು 108 ಜನಕ್ಕೆ ಅದಾದ್ಮೇಲೆ ಅದರಲ್ಲಿ ಸ್ವಲ್ಪ ಕೆಲವೊಂದು ಜನರಿಗೆ ಪ್ರತಿಫಲ ಸಿಕ್ಕಿರಲ್ಲ, ಅದಾದ್ಮೇಲೆ ನೆಕ್ಸ್ಟ್ ಬ್ಯಾಚಿಗೆ ಅವ್ರಿಗೆ ಅವಕಾಶ ಇದೆಯಾ? ಅವ್ರು ನಾನು ಸಪ್ರೇಟಾಗಿ ಮಾಡ್ಕೊಡ್ತೀನಲ್ವಾ. ಓಕೆ. ನನ್ನ ಆಫೀಸಲ್ಲೇ ಕುತ್ಕೊಂಡು, ನನ್ನ ಆಫೀಸ್ ವಿಶಾಲವಾಗಿ ದೊಡ್ಡದಾಗಿ ಜಾಗ ಇದೆ, ನನ್ನ ಆಫೀಸಲ್ಲಿ ಕುತ್ಕೊಂಡು ಅವ್ರು ಸಪ್ರೇಟಾಗಿ ನಾನು ಮಾಡ್ಕೊಡ್ತೀನಿ. ಯಾರನ್ನೂ ಇಲ್ಲಿ ಬಿಡೋದಿಲ್ಲ. ಖಂಡಿತ ಅದ್ರಿಗೆ ಪ್ರಯೋಗ ಕೂಡ ಮಾಡೇ ಕಳಿಸ್ತೀವಿ. ಖಂಡಿತ ನಾವು ಏನು ಹೇಳಿದ್ದೀವಿ, ನಿಮ್ಮ ಮನೇಲಿ ಅಕ್ಕಿ ಹಿಟ್ಟು ತೊಗೊಂಬನ್ನಿ, 3 ಬಾಳೆ ಎಲೆ ತೊಗೊಂಬನ್ನಿ, ನಿಮ್ಮ ಶತ್ರುಗಳ ಅಂಶಗಳನ್ನು ತೊಗೊಂಬನ್ನಿ, ಇಲ್ಲ ಹೆಸರು ತೊಗೊಂಬನ್ನಿ, ಏನೂ ಇಲ್ಲ ಅಂದರೆ ಹೆಸರು ಹೇಳಿ, ನಾವು ನೋಡ್ಕೊತೀವಿ, ಆಯಿತಾ? ಇದು ಈ ಥರ ಇರುತ್ತೆ.
ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಎಷ್ಟು ಇನ್ಫಾರ್ಮೇಷನ್ನ ಗುರುಗಳಿಂದ ತಿಳ್ಕೊಂಡ್ವಿ ಅಂತ. ಹಾಗೆ ಈ ಥರ ಒಂದು ಆಪರ್ಚುನಿಟಿ ಆಗಲಿ, ಒಂದು ಏನು ಗೋಲ್ಡನ್ ಡೋರ್ ಓಪನ್ ಆಗಿದೆ, ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ನು ಯಾವಾಗಲೂ ಮುಂದೆ ಸಿಗತ್ತೆ ಅಂತ ನಾನು ಹೇಳಲಾರೆ. ಸಿಕ್ಕಾಗ ಉಪಯೋಗಿಸ್ಕೊಳ್ಳಿ. ಮುಂದೆ ಇನ್ನು ಹೆಚ್ಚಿನ ಇನ್ಫಾರ್ಮೇಷನ್ಗೆ ಗುರುಗಳನ್ನ ಕಾಂಟ್ಯಾಕ್ಟ್ನ ನಾವು ಕಮೆಂಟ್ ಸೆಕ್ಷನಲ್ಲಿ ನಾವು ಪಿನ್ ಮಾಡಿರ್ತೀವಿ. ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಮಾಂತ್ರಿಕ ಬ್ರಹ್ಮ ಯೂಟ್ಯೂಬ್ ಚಾನಲಲ್ಲಿ ಸುಮಾರು ವಿಡಿಯೋಸ್ ಇದೆ, ಅದನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಹಾಗೆಯೇ ನಿಮ್ಗೇನೇ ಡೌಟ್ಸ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾವು ಆದಷ್ಟು ನಿಮಗೆ ರಿಪ್ಲೈ ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಧನ್ಯವಾದಗಳು ಗುರೂಜಿ, ಇಷ್ಟೆಲ್ಲ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಜನರು ಇದನ್ನು ತುಂಬ ಒಳ್ಳೆ ರೀತಿಯಿಂದ ಅವ್ರ ಕಷ್ಟ ನಿವಾರಿಸ್ಕೊಳ್ಳೋಕ್ಕೆ ಉಪಯೋಗಿಸ್ಕೋತಾರೆ ಅಂತ ನಾವು ಭಾವಿಸಿದ್ದೀವಿ. ಧನ್ಯವಾದಗಳು.